ಮಾಡಬಾರದು ಮಾಡಿದ್ರೆ ಆಗಬಾರದೇ ಆಗತ್ತೆ. ಯಾಕೆ ಗೊತ್ತಾ? ಸ್ಟೋರಿ ನೋಡಿ. ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಗೆ ಪಾಗಲ್ ಕಾಟ. ಇನ್ಸ್ಟಾದಲ್ಲಿ ಅಶ್ಲೀಲ ಮೆಸೇಜ್, ದೂರು. ಹರಿಯಾಣ ಮೂಲದ ಯುವಕ ಬಂಧನ. ಇರಲಾರದೆ ಇರುವೆ ಬಿಟ್ಕೊಳ್ಳೋದು ಅಂದ್ರೆ ಹೀಗೆ ಅನ್ಸುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಜಿಮ್ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ವಿಡಿಯೋಗಳನ್ನ ನೋಡಿದವನು ನೋಡ್ದ್ವಾ ಸುಮ್ನಾದ್ವಾ ಎನ್ನದೇ ಆಕೆಗೆ ಅಶ್ಲೀಲ ಮೆಸೇಜ್ ಕಳಿಸಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ದೂರದ ಹರಿಯಾಣದಲ್ಲಿ ಕುಳಿತು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ತಿದ್ದ ಈತನ ಹೆಸರು ಸುಧೀರ್ ಕುಮಾರ್ ಅಂತ. ಈತ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ನ ಪ್ರೀತಿಸುವಂತೆ ಒತ್ತಾಯಿಸ್ತಾ ಇದ್ದ. ಸಾಲದಕ್ಕೆ ಅಶ್ಲೀಲ ಮೆಸೇಜ್ ಗಳನ್ನ ಕಳಿಸ್ತಿದ್ದ. ಯುವಕನ ಕಿರುಕುಳ ತಾಳಲಾರದೆ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ದಕ್ಷಿಣ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಪ್ರಕರಣವನ್ನ ದಾಖಲಿಸಿಕೊಂಡ ಪೊಲೀಸರು ಯುವತಿಗೆ ಕಿರುಕುಳ ಕೊಡುತ್ತಿದ್ದ ಆರೋಪಿಯನ್ನ ಬಂಧಿಸಿದ್ದಾರೆ. ಯುವತಿಗಾಗಿ ಬೆಂಗಳೂರಿಗೆ ಬಂದಿದ್ದ ಆರೋಪಿ ಮಹಿಳಾ ಠಾಣಾ ಪೊಲೀಸರಿಂದ ಸುಧೀರ್ ಬಂಧನ. ಹರಿಯಾಣ ಮೂಲದ ಸುಧೀರ್ ಕುಮಾರ್ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಹರಿಯಾಣದಿಂದ ಆ ಯುವತಿಗಾಗಿ ಹುಡುಕಿಕೊಂಡು ಬೆಂಗಳೂರಿಗೆ ಬಂದಾಗ ಆರೋಪಿಯನ್ನ ದಕ್ಷಿಣ ವಿಭಾಗದ ಮಹಿಳಾ ಠಾಣಾ ಪೊಲೀಸರು ಬಂಧನ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆರೋಪಿಯ ಸಂದೇಶಕ್ಕೆ ಸರಿಯಾಗಿ ಉತ್ತರ ಬರದಿದ್ದಕ್ಕೆ ಹರಿಯಾಣದಿಂದ ಜಿಮ್ ಹುಡುಕಿಕೊಂಡು ಬಂದು ಯುವತಿ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿದ್ದ. ಈ ವಿಚಾರ ಆ ಯುವತಿ ಕಿವಿಗೆ ಬಿದ್ದಿದೆ. ಕೂಡಲೇ ಯುವತಿ ದೂರು ಕೊಟ್ಟಿದ್ದಾಳೆ. ದಿನಾಂಕ 14ರಂದು ಓರ್ವ ಮಹಿಳೆಯ ದೂರಿನ ಮೇಲೆ ಆರೋಪಿ ಸುಧೀರ್ ಆರೋಪಿತನನ್ನು ಪತ್ತೆ ಮಾಡಿ ದಸ್ಗಿರಿ ಕ್ರಮ ಕೈಗೊಳ್ಳಲಾಗಿದೆ. ಆರೋಪಿತನು ಮಹಿಳೆಯನ್ನು ಒಂದೇ ಸಮನೆ ಬೆನ್ನು ಹತ್ತೋದು, ಕಿರುಕುಳ ಕೊಡೋದು ಮತ್ತು ಅಶ್ಲೀಲವಾಗಿ ಮೆಸೇಜ್ ಮಾಡೋದು ಈಗ ಮಾಡ್ತಿದ್ದ. ಬೆಂಗಳೂರಿನಲ್ಲಿ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಆಗಿರುವ ಈ ಯುವತಿ ಫಿಟ್ನೆಸ್ ಮತ್ತು ನ್ಯೂಟ್ರಿಷನ್ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಂಚಿಕೊಳ್ತಾ ಇದ್ರು. ಇನ್ಸ್ಟಾದಲ್ಲಿ ನೋಡಿ ಯುವತಿಗೆ ಪೀಡಿಸಲು ಶುರು ಮಾಡಿದ್ದ ಆರೋಪಿ ಇನ್ಸ್ಟಾದಲ್ಲಿ ಹಾಗೂ ವಾಟ್ಸ್ಆಪ್ ಮೂಲಕ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸುತ್ತಿದ್ದ. ಲೈಂಗಿಕವಾಗಿ ಪ್ರಚೋದಿಸುವ ಮೆಸೇಜ್ಗಳನ್ನ ಕಳುಹಿಸಿ ಮಾನಸಿಕ ಹಿಂಸೆ ನೀಡುತ್ತಿದ್ದ ಆರೋಪಿ. ಸದ್ಯ ಆರೋಪಿ ಸುಧೀರ್ ಕುಮಾರ್ನನ್ನ ಬಂಧನ ಮಾಡಿ ಕಸ್ಟಡಿಗೆ ಪಡೆದಿರೋ ಪೊಲೀಸರು ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.